ಇನ್ಮುಂದೆ ಇಂಡಿಯಾದಲ್ಲಿ 16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗುತ್ತೆ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾಗೆ ಮೊಬೈಲ್ ಬಳಕೆಯಿಂದ ಹೆಚ್ಚು ಮಕ್ಕಳು ವಿಡಿಯೋ ಸ್ಕ್ರಾಲ್ ಮಾಡುವ ಮೂಲಕ ತಮ್ಮ ಸಮಯವನ್ನ ಕಳೀತಾ ಇದ್ದಾರೆ. ಇದರಿಂದ ಅವರ ಮನಸ್ಸಿನ ಮೇಲೆ, ಮೈಂಡ್ನ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಹಾಗೆ ಈ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಮೊಬೈಲ್ ತಮ್ಮ ಎಜುಕೇಷನ್ನ ಗಮನವನ್ನ ಕೂಡ ಕಸಿದುಕೊಳ್ತಾ ಇದೆ. ಇದು ಇದೇ ರೀತಿಯಾಗಿ ಮುಂದುವರೆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಮುಳುಗಿ ಹೋಗಿ ಜೀವನ ಪೂರ್ತಿ ಸ್ಕ್ರಾಲ್ ಮಾಡುವುದರಲ್ಲೇ ಜೀವನವನ್ನ ಕಳೀತಾ ಇದ್ದಾರೆ. ಮೊಬೈಲ್ ಆಪ್ಸ್ ಗಳನ್ನ ಓಪನ್ ಮಾಡೋದು, ಗೇಮಿಂಗ್ ಗಳನ್ನ ಆಡೋದು, ರೀಲ್ಸ್ ಅನ್ನ ಸ್ಕ್ರಾಲ್ ಮಾಡೋದು, ವಿಡಿಯೋಗಳನ್ನ ಅತಿ ಹೆಚ್ಚು ವೀಕ್ಷಣೆ ಮಾಡೋದು, ರಾತ್ರಿ 12 ಗಂಟೆ ಆದ್ರೂ ಇಂಟರ್ನೆಟ್ ಅನ್ನ ಆಫ್ ಮಾಡದೆ ಸ್ಕ್ರಾಲ್ ಮಾಡ್ತಾ ಇರೋದು. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಕೂಡ ನೀವು ನೋಡಿರ್ತೀರಾ, ಚಿಕ್ಕ ಮಕ್ಕಳು ಊಟ ಮಾಡೋದಕ್ಕೂ ಕೂಡ ಮೊಬೈಲ್ ಅನ್ನ ಕೊಟ್ಟು ಊಟವನ್ನ ಮಾಡಿಸ್ತಾ ಇರ್ತಾರೆ ತಾಯಂದಿರು. ಇದು ಇದೇ ರೀತಿಯಾಗಿ ಮುಂದುವರಿತು ಅಂತಂದ್ರೆ ಮೊಬೈಲ್ ಅಡಿಕ್ಷನ್ ಅನ್ನೋದು ತುಂಬಾ ಜಾಸ್ತಿಯಾಗಿ ದೇಶದಾದ್ಯಂತ ವ್ಯಾಪಕವಾಗಿ ಚಿಕ್ಕ ಮಕ್ಕಳ ಭವಿಷ್ಯದ ಮೇಲೇನೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿ ಈ ಒಂದು ಕೆಲಸವನ್ನ ಮಾಡಲು ಮುಂದಾಗಿದ್ದಾರೆ. ಮೊನ್ನೆ ನಡೆದ ಅಸೆಂಬ್ಲಿ ಮೀಟಿಂಗ್ ನಲ್ಲಿ IT ಮಿನಿಸ್ಟರ್ ಆದ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನು ಮುಂದೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಲಾಗುತ್ತೆ ಹಾಗೂ ಆಸ್ಟ್ರೇಲಿಯಾ ಮಾದರಿಯಲ್ಲಿ ಅವರಿಗೆ ಶಿಕ್ಷಣವನ್ನ ನೀಡಲು ಮುಂದಾಗಿದ್ದಾರೆ. ಇದಿನ್ನು ಮಾತಾಗಿದೆ ಅಷ್ಟೇನೆ, ಇದಿನ್ನು ಪರ್ಫೆಕ್ಟ್ ಆಗಿ ಇನ್ನು ಜಾರಿಗೆ ಬಂದಿಲ್ಲ. ಒಂದು ವೇಳೆ ಜಾರಿಗೆ ಬಂದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಚಿಕ್ಕ ಮಕ್ಕಳು ಮೊಬೈಲ್ ಅಡಿಕ್ಷನ್ ಅನ್ನ ಕಡಿಮೆ ಮಾಡಿ ಎಜುಕೇಶನ್ ನ ಬಗ್ಗೆ ಸಂಪೂರ್ಣ ಮಾದರಿಯ ತಮ್ಮ ಒಲವನ್ನ ಮೂಡಿಸುತ್ತಾರೆ. ಈ ಕುರಿತಾದ ಸರ್ಕಾರದ ಅಪ್ಡೇಟ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಮೊಬೈಲ್ ಕೊಟ್ರೆ ಮಾತ್ರ ಊಟ ತಿಂತೀನಿ ಅನ್ನುವಂತಹ ಮಕ್ಕಳ ತಾಯಂದಿರಿಗೆ, ತಂದೆಗೆ ಈಗಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕೇವಲ 2 ನಿಮಿಷದಲ್ಲಿ ಸರ್ಕಾರಿ ಅಪ್ಡೇಟ್ ಪಡೆಯಲು ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.